ಮಹದೇವಪ್ಪ ಅವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ಡಿಎಸ್ಎಸ್ ಜಿಲ್ಲಾ ಸಂಚಾಲಕ ಸಿದ್ದರಾಮಯ್ಯ ಒತ್ತಾಯ. ವಿಜಯಪುರ ರಾಜ್ಯ ಸರ್ಕಾರದಲ್ಲಿ ಸಾಮಾಜಿಕ ನ್ಯಾಯ ಮತ್ತು ಹಿಂದುಳಿದ ವರ್ಗಗಳ ಧ್ವನಿಯನ್ನು ಮತ್ತಷ್ಟು ಬಲಪಡಿಸುವ ನಿಟ್ಟಿನಲ್ಲಿ ಹಿರಿಯ ರಾಜಕಾರಣಿ ಎಸ್ಪಿ ಮಹದೇವಪ್ಪ ಅವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ಡಿಎಸ್ಎಸ್ ಜಿಲ್ಲಾ ಸಂಚಾಲಕ ಸಿದ್ದರಾಮಯ್ಯ ಒತ್ತಾಯಿಸಿದ್ದಾರೆ. ಈ ಕುರಿತು ಮಾತನಾಡಿದ ಅವರು ಎಸ್ಸಿ ಮಹದೇವಪ್ಪ ಅವರಿಗೆ ಹಲವು ವರ್ಷಗಳಿಂದ ಸಮಾಜಮುಖಿ ಕಾರ್ಯಗಳು ಹಾಗೂ ಜನಪರ ಹೋರಾಟಗಳ ಮೂಲಕ ರಾಜ್ಯ ರಾಜಕಾರಣದಲ್ಲಿ ಹಿಂದುಳಿದ ದಲಿತ ಹಾಗೂ ಶೋಷಿತ ಸಮುದಾಯಗಳ ಅಭಿವೃದ್ಧಿಗೆ ಅವರ ಕೊಡುಗೆ ಮಹತ್ವದ್ದಾಗಿದ್ದು ಅವರಿಗೆ ಸಚಿವ ಸ್ಥಾನ ನೀಡುವುದರಿಂದ ಹೇಳಿದರು. ಸಾಮಾಜಿಕ ನ್ಯಾಯದ ಪರವಾಗಿ ನಿರಂತರವಾಗಿ ಮಹದೇವಪ್ಪ ಅವರಿಗೆ ಸಚಿವ ಸಂಪುಟದಲ್ಲಿ ಸೂಕ್ತ ಸ್ಥಾನಮಾನ ನೀಡುವ ದಲಿತ ಹಾಗೂ ಹಿಂದುಳಿದ ವರ್ಗಗಳ ಆಶೋತ್ತರಗಳಿಗೆ ಈ ಸಂದರ್ಭದಲ್ಲಿ ಸರ್ಕಾರ ಎಸ್ಸಿ ಮಹದೇವಪ್ಪ ಅವರಿಗೆ ಸಚಿವ ಸ್ಥಾನ ನೀಡಿ ಗೌರವಿಸಬೇಕೆಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಕರ್ನಾಟಕ ರಾಜ್ಯ ಜನಸಂಘ ಸಮಿತಿ ಜಿಲ್ಲಾ ಶಾಖೆ ವಿಜಯಪುರದಿಂದ ಇವತ್ತಿನ ದಿವಸ ಪ್ರತಿಭಟನೆ ಮುಖಾಂತರ DC ಆಫೀಸ್ ಅವರಿಗೆ ನಾವು ಈಗಾಗಲೇ DC ಅವರಿಗೆ ಮನವಿಯನ್ನು ಸಲ್ಲಿಸಲಾಗಿದೆ. ಕಾರಣ ಇಷ್ಟೇ ಬಂಧುಗಳೇ, ಇವತ್ತಿನ ದಿವಸ ಎಸ್ಸಿ ಮಹದೇವಪುರ ಮಾಜಿ ಸಚಿವರು ಸುಮಾರು 30 ವರ್ಷಗಳಿಂದ ಪಕ್ಷವನ್ನು ಕಟ್ಟುತ್ತಾ ಆಮೇಲೆ ದಲಿತರ ಏಳಿಗೆ ಅಲ್ಲ ಎಲ್ಲ ಸಮಾಜದ ಏಳಿಗೆಗಾಗಿ ಸಾಕಷ್ಟು ದುಡಿಯುತ್ತಾ ಬಂದಿದ್ದಾರೆ. ಅಂಥ ಒಂದು ವ್ಯಕ್ತಿಗೆ ಇವತ್ತಿನ ದಿವಸ DK ಶಿವಕುಮಾರ್ ಅವರ ಒಂದು ನಿಯೋಜಿತ ಮುಖ್ಯಮಂತ್ರಿಯವರ ಒಂದು ಸಂಪುಟದಲ್ಲಿ ಸೇರ್ಪಡೆ ಆಗ್ತಾಯಿಲ್ಲ. ಒಬ್ಬ ಮೋಸ್ಟ್ ಸೀನಿಯರ್ ಅದಾರ, ಅವ್ರನ್ನ ಕೂಡಲೇ ಅವರನ್ನು ಸಂಪುಟದಲ್ಲಿ ಸೇರಿಸುವಂಥ ವ್ಯವಸ್ಥೆ ಮಾಡಬೇಕು. ಅವರು ಇನ್ನೂ ಒಂದು ಏನು ಕೆಲಸ ಮಾಡಿದ್ರೆ ಇಡೀ ರಾಷ್ಟ್ರಕ್ಕೆ ಮಾದರಿಯನ್ನಾಗಿ ಮಾಡಿದ್ದಾರೆ, ಇತಿಹಾಸ ಸೃಷ್ಟಿ ಮಾಡಿದ್ದಾರೆ. ಕಾರಣ ನೋಡ್ರಿ, ಇವತ್ತಿನ ಸಂವಿಧಾನ ಪೀಠಿಕೆ ಸಂವಿಧಾನದ ಒಂದು ವಿಚಾರವನ್ನು ಇಡೀ ರಾಜ್ಯ ತುಂಬಂಥ ಒಂದು ಚೇಂಜ್ ಸಿಸ್ಟಮ್ ಮಾಡಿ ಪ್ರತಿಯೊಬ್ಬರು ಎಲ್ಲರೂ ಸೇರಿ ಒಂದು ಸೇಫ್ ಸಿಸ್ಟಮ್ ಮಾಡಿ ಸಂವಿಧಾನ ಬಗ್ಗೆ ಒಂದು ಅರಿವು ಮೂಡಿಸಿದಂಥ ಮಹಾನ್ ವ್ಯಕ್ತಿ ಅಂತ ಹೇಳ್ಬೋದು. ಯಾಕಂದ್ರೆ ಇವತ್ತು ದಿವಸ ಕರ್ನಾಟಕದಲ್ಲಿ ಆಗಿರ್ಬೋದು, ದೇಶದಲ್ಲಿ ಆಗಿರ್ಬೋದು ಅಂಥ ಒಂದು ಐತಿಹಾಸಿಕ ಒಂದು ಕಾರ್ಯಕ್ರಮ ಮಾಡಿದಿಲ್ಲ. ಇಂಥ ಅವರು ಸಂವಿಧಾನದ ವಿಚಾರವಾಗಿ ಒಂದು ರಾಷ್ಟ್ರವ್ಯಾಪಿಯಾಗಿ ಒಂದು ಮಹತ್ವ ಕಾರ್ಯ ಮಾಡಿದವರ ಆ ಒಂದು ಕಾರಣಕ್ಕಾಗಿ ಆಮೇಲೆ ಸಾಕಷ್ಟು ಇವು ದಲಿತರಾಗಿ ಆಗಿರ್ಬೋದು, ಇನ್ನೂ ಎಲ್ಲ ಸಮಾಜ ಕಲ್ಯಾಣಕ್ಕೆ ಅವರು ಸಮಾಜದ ವರ್ಗಗಳಿಗೆ ಒಂದು ಒಳ್ಳೆಯ ವಿಚಾರಗಳನ್ನು ಇಟ್ಟಂಥವ್ರಿಗೆ ಕೂಡಲೇ ಒಂದು ಸಚಿವ ಸಂಪುಟಕ್ಕೆ ಸೇರ್ಪಡೆ ಮಾಡಬೇಕಂತಂದ್ರೆ ಇವತ್ತಿನ ದಿವಸ ನಾವು ಆಗ್ರಹಿಸ್ತಾ ಇದ್ದೀವಿ. ಆಗ್ರಹ ಜೊತೆಗೆ ನಾವು ಒತ್ತಾಯಿಸ್ತಾ ಇದ್ದೀವಿ. ಯಾಕಂದ್ರೆ ಅವರೊಬ್ಬರು ಇವತ್ತಿನ ದಿವಸ ಸಿದ್ದರಾಮಯ್ಯನವ್ರ ಕಾಲಿನವರು ಇಲ್ಲಿ ಏನಾಗಿಲ್ಲ, ವೈಯಕ್ತಿಕ ಯಾವುದೇ ಏನೇ ಇದ್ರು ವೈಷಮ್ಯ ಇದ್ರು ತೆಗೆದುಹಾಕು ಸಚಿವ ಸಂಪುಟಕ್ಕೆ ಅವರನ್ನು ಸೇರಿಸಬೇಕಂತ ನಾವು ಒತ್ತಾಯ ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತಿನ ದಿವಸ ಇದನ್ನು ಹೋರಾಟ ಮಾಡ್ತಾ ಇದ್ದೀವಿ. ಸರ್, ಇದು ಯಾವ ರೀತಿ ಆಶ್ವಾಸನೆ ಕೊಟ್ಟರೆ ಕ್ಯಾಬಿನೆಟ್ನಲ್ಲಿ ಸೇರ್ಪಡೆ ಮಾಡ್ತಾ ಇಲ್ಲ ಅವರಿಗೆ ಈಗ ಇಲ್ಲವಾದಲ್ಲಿ ಮುಂದಿನ ಒಂದು ಹೋರಾಟ ಸಂವಿಧಾನ ಮುಂದೆ ಮುತ್ತಿಗೆ ಹಾಕಲಾಗೋದು. ಇಲ್ಲ ಈಗ ಆಯಿತು, ಈಗ ಒಂದು ಸಮಾಧಾನಗೊಳಿಸೋ ಸಲುವಾಗಿ ಒಂದು ನಮ್ಮ ಇಬ್ಬರು ದಲಿತ ಸಮಾಜದ ಉಪಮುಖ್ಯಮಂತ್ರಿ ಭರವಸೆ ನೀಡಿದ್ದಾರೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಇವತ್ತಿನ ಡೈರೆಕ್ಟಾಗಿ ಮುಖ್ಯಮಂತ್ರಿ ಕೊಡಬೇಕಾಗಿತ್ತು. ಆದರೂ ಇವತ್ತಿನ ದಿವಸ ಒಂದು ರಾಜಕೀಯದ ಪಾಲಿಟಿಕ್ಸ್ ಅಂತ ಹೇಳ್ತಾರೆ ಇದಕ್ಕೆ. ಎಂದೋ ಇವತ್ತಿನ ಖರ್ಗೆನ ಕಾಲದಲ್ಲಿ ಒಂದು ಖರ್ಗೆ ಸಾಹೇಬರು ಮಲ್ಲಿಕಾರ್ಜುನ ಖರ್ಗೆ ಅವರು ಎಂದೋ CM ಆಗಬೇಕಾಗಿತ್ತು. ಬಟ್ ಆದರೂ ಈಗ ನಾವು ಕೊಡ್ತಾರೆ ನಮ್ಮ ವಿಚಾರ ಪರಮೇಶ್ವರ್ ಕೊಡ್ತಾರೆ ನಾವು ಈ ವಿಷಯ ಇಟ್ಕೊಂಡಿದ್ದೀವಿ. ಆದರೂ ಏನೋ ಒಂದು ರಾಜಕೀಯ ಕುತಂತ್ರದಿಂದ ಅಥವಾ ರಾಜಕೀಯ ಒಂದು ಏನೋ ಟೆಕ್ನಿಕಲ್ದಿಂದ ಇದು ಆಗ್ತಾಯಿದೆ. ಮುಂದಿನ ದಿನಮಾನಗಳಲ್ಲಿ ಒಂದು SC ಕೋಟಾದಲ್ಲಿ ಮುಖ್ಯಮಂತ್ರಿ ಕೊಟ್ಟೆ ಭರವಸೆಯನ್ನು ಕೊಟ್ಟಿದ್ದಾರೆ. ಅದೇ ಅದರ ಉಪಯೋಗ ತೊಗೊಳಿದ್ರೆ ಅದರ ಹಿನ್ನೆಲೆ ಅದರ ಅವ್ರನ್ನ ಹಿಂದೆ ಸರಿಸುವಂಥ ವ್ಯವಸ್ಥೆ. ಯಾಕಂದ್ರೆ ಈಗ ನಾವು ಹಕ್ಕುಗಳನ್ನು ನಮ್ಮ ಹಕ್ಕುಗಳಿರ್ತಾವೆ, ಅದನ್ನು ಹೋರಾಟ ಮಾಡಿ ಪಡ್ಲಕ್ಕೆ ಹೋದ್ರೆ ಇವ್ರು ನಾವು ನಮ್ಮನೆಯಲ್ಲಿ ಬಾರಿಸ್ತಾ ಬರ್ತಾರೆ ಅನ್ನೋ ವಿಚಾರ ಅವರಲ್ಲಿ ಇರ್ತೈತೆ. ಯಾಕಂದರೆ ಇವತ್ತು ಸಂವಿಧಾನ ಅಡಿ ನಾವೆಲ್ಲ ಯಾವುದೇ ಏನಾಯ್ತು ಹೋರಾಟ ಇರಲಿ ನ್ಯಾಯಪಡ್ಲಿ ನಾವು ಸಂವಿಧಾನ ಚೌಕಟ್ಟನ್ನು ಮಾಡ್ತೀವಿ. ಸಂವಿಧಾನದಲ್ಲಿ ಬರೆದೈತಿ ನಮಗೆಲ್ಲಿ
ಅನ್ಯಾಯ ಆಗೈತೆ, ಅದ್ರ ವಿರುದ್ಧ ಹೋರಾಟ ಮಾಡಬೇಕು, ತಗೋತೇವೆ ಅನ್ನೋ ಒಂದು ವಿಚಾರ. ಹಿಂಗಾಗಿ ನಮ್ಮ ದಲಿತ ಒಬ್ಬ ವ್ಯಕ್ತಿಗೆ ಮುಖ್ಯಮಂತ್ರಿ ಮಾಡಿದ್ರೆ ಇಡೀ ನಮ್ಮ ಇವರೆಲ್ಲ ತುಳಿತಾರ ಅನ್ನೋ ವಿಚಾರ ಅವರಲ್ಲಿ ಐತಿ. ಈ ಕಾರಣಕ್ಕಾಗಿ ಮಾಡ್ತಾ ಇಲ್ಲ. ಹಾಂ, ಬಟ್ ಟೋಟಲಿ ಎಸ್ ಸಿ ಅವರಿಗೆ ಈಗ ಸದ್ಯಕ್ಕಂದ್ರೂ ಏನು ಸಿಗೋ ಚಾನ್ಸಸ್ ಇಲ್ಲ. ಬಟ್ ಈಗ ನಾವು ಉಪಮುಖ್ಯಮಂತ್ರಿಗೆ ಸ್ಥಾನಕ್ಕೆ ಇಟ್ಟಿದ್ದೀವಿ, ಆದ್ರೆ ನಿಮಗೆ ಇಬ್ಬರು ಕೊಟ್ಟಿದ್ದೀವಿ, ಈಗ ಬೇಡ ಅಂತ ಹೇಳಿದಾರ. ಅದಕ್ಕೆ ನಾವು ಒಂದು ಮೋಸ್ಟ್ ಸೀನಿಯರ್ ಪರ್ಸನ್ ಅದಕ್ಕೆ ಒಂದು ಸಚಿವ ಸ್ಥಾನವನ್ನು ಕೊಡುವಂಥ ವಿಚಾರ ಇದೆ. ರಾಷ್ಟ್ರೀಯ ಅಧ್ಯಕ್ಷರು ಹೇಳ್ತಾರೆ ಆಲ್ರೆಡಿ ಸಂಭಾವನೆ ಪಟ್ಟಿಯಲ್ಲಿ ಇವ್ರ ಹೆಸರೇ ಇಲ್ಲ ರೀ. ನಿಖರವಾಗಿ ಒಂದು ಅಂಕಿಅಂಶ ಅಂತ ಇರ್ತದೆ. ಅದರಲ್ಲಿ ಏನೈತಿ ಇವನ್ನ ರಾಷ್ಟ್ರೀಯ ಅಧ್ಯಕ್ಷ ಫಸ್ಟ್ ಟೈಮ್ ಸಿದ್ದರಾಮಯ್ಯ ಆಗೋಬೇಕಾದ್ರೂ ಸಹಿತ ಯಾರಿಗೆ ಮಹದೇವಪುರ ಕೈ ಬಿಟ್ಟಿದ್ರು. ಸಿದ್ದರಾಮಯ್ಯ ಅವರು ಇದ್ದ ಕಾರಣಕ್ಕೆ ಅವ್ರನ್ನ ಒಳಗೊಂಡಾಗಿತ್ತು. ಅವತ್ತಿನ ದಿವಸ ಡಿ ಕೆ ಶಿವಕುಮಾರ್ ಅವರು ಇವ್ರದ್ದು ಒಟ್ಟ ಸಂಪುಟ ತಗೊಳ್ಳೋ ವಿಚಾರ ಇರಲಿಲ್ಲ. ಈಗ ಅವಾಗ ಹಿಂಗೆ ಮಾಡಿದ್ರು, ಈಗ ಆಟ ಆಡಿಸ್ರಿ ಅದಕ್ಕೆ ಕೂಡಲೇ ಅವರನ್ನ ಸಂಪುಟದ ದರ್ಜೆ ತಗೋಬೇಕನ್ನೋ ವಿಚಾರ. ನಿಮ್ಮ ಹೆಸರು ಹೇಳಿ. ಸಿದ್ದೂರಾಯನವರು DSS ಜಿಲ್ಲಾ ಸಂಚಾಲಕರು, ವಿಜಯಪುರ. ಡಿ ಕೆ ಶಿವಕುಮಾರ್ ನಿಯೋಜಿತ ಸಚಿವ ಸಂಪುಟಕ್ಕೆ ನಾನು ಧಿಕ್ಕಾರನ ಕೊಡ್ತೇನೆ. ಯಾಕಂದರೆ ಸಮಾಜ ಕಲ್ಯಾಣ ಸಚಿವರಾಗಿ ಮಹದೇವಪ್ಪನವರು ಹಲವಾರು ಕೆಲಸಗಳನ್ನು ಮಾಡಿದ್ದಾರೆ. ನಾವೆಲ್ಲ ನೋಡ್ಬೋದು. ಈಗ ಮೊದಲೆಲ್ಲ DC ಆಫೀಸ್ ಕಚೇರಿಗಳಲ್ಲಿ ಯಾವುದೇ ರೀತಿ ಸಂವಿಧಾನ ಪೀಠಿಕೆ ಇರಲಿಲ್ಲ, ಯಾವುದೇ ಆಫೀಸ್ಗಳಲ್ಲಿ ಇರಲಿಲ್ಲ. ಈ ರೀತಿ ಸಂವಿಧಾನ ಎತ್ತಿ ತಿಳಿಯುವಂಥ ಕೆಲಸ ಯಾರಾದರೂ ಮಾಡಿದರೆ ಈ ಸಚಿವ ಸಂಪುಟದಲ್ಲಿ, ಅಂದರೆ ಹೋದ ಸಚಿವ ಸಂಪುಟದಲ್ಲಿ ಮಹದೇವಪ್ಪನವರು ಕೆಲಸ ಮಾಡಿದ್ದಾರೆ. ನಮ್ಮ ದಲಿತರ ಕಷ್ಟಗಳಲ್ಲಿ, ನೋವುಗಳಲ್ಲಿ ಹೇಳ್ಕೊಳ್ಳುವಂಥದ್ದು ಸರಿಯಾಗಿ ಅದನ್ನು ಕೆಲಸ ನಿರ್ವಹಿಸ್ತಕ್ಕಂಥವ್ರು ಯಾರಾದರೂ ಶಕ್ತಿ ಇದ್ದರೆ ಸಮಾಜ ಕಲ್ಯಾಣ ಸಚಿವರಾಗಿ ಅದು ಮಹದೇವಪ್ಪನವರು. ಅಂಥ ಒಬ್ಬ ಎಜುಕೇಟೆಡ್ ವ್ಯಕ್ತಿಗೆ, ಒಳ್ಳೆಯ ಶಿಕ್ಷಣ ಅಂತ ಇರೋ ವ್ಯಕ್ತಿಗೆ ಇವತ್ತು DK ಶಿವಕುಮಾರ್ ಅಂತ ಸಚಿವ ಸಂಪುಟದಲ್ಲಿ ಕೈ ಬಿಟ್ಟಿದ್ದಾರೆ. ಇವತ್ತು ನಾವು ಈ ಅಕಸ್ಮಾತ್ ಇದು ಏನಾದರೂ ಗೌರ್ಮೆಂಟ್ ಕೂತ್ರೆ ಅವರಿಗೆ ನಾವು ಮೊದಲಾಗಿ ಎಚ್ಚರಿಕೆಯನ್ನು ಕೊಡ್ತಾಯಿದ್ದೀವಿ. ಸಚಿವ ಸಂಪುಟದಲ್ಲಿ ಮಹದೇವಪ್ಪನವ್ರಿಗೆ ತಗೊಳ್ಳಲೇಬೇಕು. ತಗೊಳ್ಲಿಕ್ಕಂದರೆ ಏನು ವಿಧಾನಸೌಧದ ಮುಂದೆ ಬೃಹತ್ವಾದ ಪ್ರತಿಭಟನೆ ಮಾಡಿ ಮುಂದಿನ ದಿನಗಳಲ್ಲಿ ಈ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ತಕ್ಕ ಪಾಠ ಕಲಿಸ್ತೇವೆ ಅಂತ ಈ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರೇಮ್ ಚಲವಾದಿ, ಯುವ ದಲಿತ ಮುಖಂಡರು, ವಿಜಯಪುರ. ಪ್ರಥಮದಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ಜಿ ಅವರನ್ನು ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ, ನಾಳೆ ನಡೀತಕ್ಕಂಥ ಕಾಂಗ್ರೆಸ್ ಸಚಿವ ಸಂಪುಟದಲ್ಲಿ ಹಿರಿಯ ದಲಿತ ಸಚಿವರು, ಸಮಾಜ ಕಲ್ಯಾಣ ಸಚಿವರು, ಸಮಾಜದ ಸುಧಾರಕರು, ದಲಿತರಿಗಾಗಿ ಹಗಲಿರುಳು ಶ್ರಮಿಸಿದಂಥ ಸಚಿವರು, ವ್ಯಕ್ತಿ ಯಾರಂದರೆ ಅದು ಮಹದೇವಪ್ಪ ಸಾಹೇಬರು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದು. ಯಾಕಂದರೆ ಸುಮಾರು ವರ್ಷಗಳಿಂದ ದಲಿತ ಸಂಘರ್ಷ ಸಮಿತಿಯನ್ನು ಕಟ್ಟಿಕೊಂಡು ಹೋರಾಟ ಜೀವನದಲ್ಲಿ ಇದ್ದು ರಾಜಕೀಯದಲ್ಲಿ ಬಂದು ದಲಿತರಿಗಾಗಿ ಇದುವರೆಗೂ ಕೂಡ ಅವರು ಹಗಲಿರುಳು ದುಡಿತಕ್ಕಂಥ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಮಹದೇವಪ್ಪ ಸಾಹೇಬರು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಅಂಥ ವ್ಯಕ್ತಿಗಳಿಗೆ ಮಾನ್ಯ ಹೈಕಮಾಂಡ್ನವರು ಅಂತಕ್ಕಂಥ ರಾಹುಲ್ ಗಾಂಧೀಜಿಯವರು, ಪ್ರಿಯಾಂಕಾ ಗಾಂಧೀಜಿಯವರು ಮತ್ತು AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮತ್ತು ಸೋನಿಯಾ ಗಾಂಧಿಯವರು, ನಮ್ಮ ರಾಜ್ಯದಲ್ಲಿ ಏನು ಮಾಜಿ ಇದ್ದಂಥ ಸಿದ್ದರಾಮಯ್ಯ ಸಾಹೇಬರು ಮತ್ತು ನಾಳೆ ನಡೀತಕ್ಕಂಥ ಮುಖ್ಯಮಂತ್ರಿ ಆಗ್ತಕ್ಕಂಥ DK ಶಿವಕುಮಾರ್ ಸಾಹೇಬರು ಅವರ ಹಿರಿತನವನ್ನು ಮೆಚ್ಚಿ ಅವರು, ಯಾಕಂದರೆ ಅವರಿಗೆ ಸಚಿವ ಸಂಪುಟದಲ್ಲಿ ಒಂದು ಸ್ಥಾನಮಾನ ನೀಡಬೇಕು ಅಂತಕ್ಕಂಥ ಮಾತನ್ನು ದಲಿತ ಸಂಘರ್ಷ ಸಮಿತಿ ನಾವು ಘಂಟಾಘೋಷವಾಗಿ ಘೋಷಣೆ ಮಾಡ್ತಾ ಇದ್ದೇವೆ. ಯಾಕೆ ನೀಡಬೇಕು ಅಂತಕ್ಕಂಥದ್ದು ಒಂದು ಕಾರಣ ಇದೆ. ಯಾಕಂದರೆ ಅವರು ಯಾವುದೇ ಇಲಾಖೆಗಳು ಕೂಡ ಇಲಾಖೆಯ ಸಚಿವರಾದರೂ ಕೂಡ ಅತಿ ಶುದ್ಧವಾದಂಥ, ಅತಿ ಕಾಯಕದಿಂದ, ಬುದ್ಧ ಬಸವ ಅಂಬೇಡ್ಕರರ ತತ್ವದಿಂದ ಆ ಒಂದು ಸ್ಥಾನವನ್ನು ನಿಭಾಯಿಸಿದ್ದಾರೆ. ಬೀದರ್ ಹಿಡಿಕೊಂಡು ಚಾಮರಾಜನಗರವರೆಗೂ ಕೂಡ ಸಂವಿಧಾನ ಪೀಠಿಕೆಯನ್ನು, ಇಡೀ ರಾಷ್ಟ್ರವ್ಯಾಪ್ತಿಯನ್ನು ಪರಿಚಯಿಸಿದಂಥ ವ್ಯಕ್ತಿ ಯಾರಿದ್ದರೆ ಅದೇ ಮಹದೇವಪ್ಪ ಸಾಹೇಬರು ಅಂತಕ್ಕಂಥ ಮಾತನ್ನು ಹೇಳ್ತಿದ್ದೀವಿ. ಯಾಕಂದರೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ನೋಡ್ಬೋದು, ಬಡವರಿಗಾಗಿ ಏನು ಪ್ರತಿಯೊಂದು ಈಗ ಮುರಾರ್ಜಿ ಸ್ಕೂಲಲ್ಲಿ ಆಗಿರ್ಬೋದು, ರಾಣಿ ಚೆನ್ನಮ್ಮ ಸ್ಕೂಲಲ್ಲಿ ಆಗಿರ್ಬೋದು, ಒಂದು ಬಡ ಮಕ್ಕಳಿಗಾಗಿ ಸೈನ್ಸ್ ಕಾಲೇಜನ್ನು ಕೂಡ ಪ್ರಾರಂಭ ಮಾಡಿ ಬಡಜನರ ಉದ್ಧಾರಕ್ಕಾಗಿ ಶ್ರಮಿಸಿದಂಥ ವ್ಯಕ್ತಿ ಮಹದೇವಪ್ಪ ಸಾಹೇಬರು. ಅಂಥ ಹಿರಿಯ ಜೀವಿಗಳಿಗೆ ನಾಳೆ ನಡೀತಕ್ಕಂಥ ಸಚಿವ ಸಂಪುಟದಲ್ಲಿ ಅವರನ್ನು ಪುನಃ ಸೇರ್ಪಡೆ ಮಾಡಿಕೊಂಡು ಅವರ ಸೇವೆಯನ್ನು ನಮ್ಗೆ ಎಲ್ಲರಿಗೂ ಇದೆ ಅಂತಕ್ಕಂಥ ಮಾತನ್ನು ಹೇಳಿ ನನ್ನೆರಡು ಮಾತು ಮುಗಿಸುತ್ತೇನೆ. ಜೈ ಭೀಮ್, ಜೈ ಪ್ರಬುದ್ಧ ಭಾರತ್. ನನ್ನ ಹೆಸರು ಮಹಂತೇಶ್ ಸಾಸಾಬಾಳ್, DSS.